ನಮಸ್ಕಾರ ಮಂತ್ರಿ ಮಾದೇವಪ್ಪನವರಿಗೆ. ನಮಸ್ಕಾರ ರಾಜೇಗೌಡ. ಬಹಳ ದಿನಗಳ ನಂತರ ಬರುವಂತವಾಗಿದೆ. ಮತ್ತೆ ನಿಮ್ಮ ಅವಶ್ಯಕತೆ ಬೇಕಾಗಿದೆ ಅನಿಸುತ್ತೆ, ಅದಕ್ಕಾಗೇ ಬಂದಿರುವೆ. ಅವಶ್ಯಕತೆ ಬಗ್ಗೆ ಆಮೇಲೆ ಮಾತನಾಡಿದ್ರಾಯ್ತು. ಬಾ ಮೊದಲು ಕುಳಿತುಕೋ. ಇಷ್ಟು ದಿವಸ ಎಲ್ಲಿಗೆ ಹೋಗಿದೆ? ಮಾಮೂಲಿ ಬಿಸಿನೆಸ್ ಸಲುವಾಗಿ ಮುಂಬೈಗೆ ಹೋಗಿದ್ದೆ. ಆದರೆ ನನ್ನ ಮೇಲೆ ವಾರಂಟ್ ಇರೋದ್ರಿಂದ ಆ ಮಹಾರಾಷ್ಟ್ರ ಪೊಲೀಸರ ನಾಯಿಗಳ ಕಣ್ಣಿಗೆ ಬಿದ್ದು ಕಸಿಯುವಂತೆ ಮಾಡಿದ್ದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂದೆ ಅವರನ್ನೇ ಬಿಟ್ಟಿಲ್ಲ. ಅದು ಹೇಗೆ ನೀನು ಪಾರಾಗಿ ಬಂದೆವು? ಈ ಕೊರೋನಾ ವೈರಸ್ ಜೈಲು ಬಂದು ಹೋಗ್ತು ನೋಡ್ರಿ. 6 ತಿಂಗಳು ಬೇಲಿನ ಮೇಲೆ ಬಿಟ್ಟಿದ್ದರು. ಮುಂದೆ ಚಳ್ಳೆ ಹಣ್ಣು ತಿನ್ನಿಸಿದ್ರಾಯ್ತು ಅಂತ ಬಂದೆ. ನೀನು ಇಲ್ಲಿಗೆ ಬಂದುದು ನನಗೆ ಆನೆಯ ಬಲೆ ಬಂದಂತೆವಾಯ್ತು. ಭಯವಿಲ್ಲದ ಮನೆಯಲ್ಲಿ ಇರಬಹುದು ಆಯ್ತೆ. ಅದಕ್ಕಾಗೆ ನಾನು ನೇರವಾಗಿ ಇಲ್ಲಿಗೆ ಬಂದಿರುವೆ. ನನ್ನನ್ನು ಕಾಪಾಡಲು ನೀವಿರುವಾಗ ನನಗೆ ಯಾವ ಭಯ? ಮತ್ತೆ ಏನಾದರೂ ತಂತ್ರ ಪ್ರತಿತಂತ್ರ ಹಣೆಯಬೇಕೆ? ಹೌದು ರಾಜೇಗೌಡ, ನನ್ನ ಕೈಯಿಂದ ಕೊಲೆ ಘಟನೆ ನಡೆದಿದೆ. ಆ ಹೆಣವನ್ನು ಶಿವರಾಯನ ಮನೆಯಲ್ಲಿ ಹಾಕಿ ಬಂದಿದ್ದೀನಿ. ಶಿವರಾಯನು ಮಲತಾಯಿ ಮಗಳೆಂಬ ಕಿಚ್ಚಿನಿಂದ ಚಾಕುವಿನಿಂದ ಚುಚ್ಚಿಕೊಂಡನೆ ಅಂತ ಹೇಳಿಕೆ ನೀಡಿ ಬರೋಣ ನಡೆ. ಮಂತ್ರಿಗಳೇ, ಅದಕ್ಕೆ ಯಾಕೆ ತಡ ಮಾಡೋದು ಮಂತ್ರಿಗಳೇ? ನಮ್ಮ ದಾರಿಗೆ ಅಪಾಯ ಅಂತ ಗೊತ್ತಾದರೆ ಅದು ಹಾಗೆ ಸುಮ್ಮನೆ ಬಿಡಬಾರದು. ನಡೀರಿ, ಬೇಗನೆ ಹೋಗೋಣ. ಮಂತ್ರಿಗಳೇ, ನೀವು ಅದ್ಯಾವ ಲೋಕದಲ್ಲಿದ್ದೀರಿ? ಆ ಶಿವರಾಯನು ಬೆಂಗಳೂರಿಗೆ ಹೋಗಿಲ್ಲವೇ? ಮಂತ್ರಿಗಳೇ, ಸುಳ್ಳು ಹೇಳಿ ಸಿಕ್ಕಾಕೊಳ್ಳೋ ಸಹವಾಸಕ್ಕೆ ಕೈ ಹಾಕಬೇಡ್ರಿ. ಕಾರ್ವಾರಿ, ಈ ಮಂತ್ರಿ ಮಾದೇವ ನಿರ್ಮಿಸಿದ ಚಕ್ರವ್ಯೂಹದಲ್ಲಿ ಬಂದಿ ಆಗಲೇಬೇಕು. ಶಿವರಾಯ ಆಗಲೇ ಬಂದಾಯ್ತು. ನಿನ್ನ ನೀ ಸುಮ್ಮನೆ ಕೆಲಸ ನೋಡು, ಹೋಗು. ಆಯ್ತು ರೀ. ಮಂತ್ರಿಗಳೇ, 50,000 ರೂಪಾಯಿ ಕೊಡಿ. ಇಂಥ ಘಟನೆ ನಡೆದಾಗ 100 ಜನರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಪೊಲೀಸರು ಇಲ್ಲದ ಸಲ್ಲದ ಪ್ರಶ್ನೆಗಳನ್ನೇ ಮಾಡುತ್ತಾರೆ. ಪತ್ರಕಾರಂತೂ ನಮ್ಮ ಬುಡಕ್ಕೆ ಕೈ ಹಾಕುತ್ತಾರೆ. ಅವರ ಬಾಯಿ ಮುಚ್ಚಿಸಿ ಅವರ ಮನೆ ಹತ್ತಿರ ಯಾವುದು ಸುಳಿವೆಂದಂತೆ ಮಾಡುತ್ತೇನೆ. ರಾಜೇಗೌಡ, 50 ಬೇಡ, 1 ಲಕ್ಷ ತಗೋ. ನನ್ನನ್ನು ಎಲ್ಲಿ ಸಿಗಲಾರದಂತೆ ಮಾಡು. ರಾಜೇಗೌಡ, ಈ ಹಣವನ್ನು ತೆಗೆದುಕೊಂಡು, ಈ ಪ್ರಕರಣ ಬಹಳ ಗಂಭೀರವಾಗಿದೆ. ನೀನಾಡುವ ಮಾತಿನಲ್ಲಿ ಸತ್ಯ, ಪ್ರಾಮಾಣಿಕತೆ, ನಿಷ್ಠುರತೆ ಎದ್ದು ಕಾಣಬೇಕು. ತಿಳಿಯುತ್ತೇನು? ಆಯ್ತು ಮಂತ್ರಿಗಳೇ. ಕಾರ್ವಾರಿ, ಹೇಳ್ರಿ ಮಂತ್ರಿಗಳೇ, ಏನು ಕೆಲಸವಿತ್ತು? ಇಲ್ಲಿವರೆಗೆ ನಡೆದ ನಮ್ಮಿಬ್ಬರು ಮಾತ ಯಾರ ಮುಂದ ಹೇಳಬೇಡ. ಎಷ್ಟೇ ಅಲ್ಲಿ ನಾ ಹೇಳಿದಂತೆ ನೀನು ಲೆಕ್ಕ ಬರೆದಿಡುತ್ತಾನೆ. ಮಾಡಿದ್ದೇನೆ ರೀ. ಲೆಕ್ಕವಿಲ್ಲದ ನಾ ಬೇನಾಮಿ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿದ್ದೇನೆ. ಮಂತ್ರಿಗಳೇ ಇಲ್ಲೇ ಸಂತೋಷಕ್ಕಾಗಿ ತರಿಸಬೇಕೇನು? ಹ್ಞೂ ರೀಪ, ಭಾಳ ಹೊತ್ತಾಯ್ತು. ನಾ ಅವಾಗೆ ಹೇಳಿ ಬಂದಿದ್ದೀನಿ. ರಾಜೇಗೌಡ ಇಲ್ಲಿಗೆ ಬಂದದು ನನಗೆ ತುಂಬಾ ಸಂತೋಷ ಕಾಲಾಗಿ ಹೇಳಿದ್ದೀನಿ. ಹೋಗಿ ಕರೆದುಕೊಂಡು ಬಾ, ಹೋಗು. ಆಯ್ತು ರೀಪ.
ಪಗಾರ ಕೊಡು ತಿಳಿತೇನು? ಆಯ್ತ್ರಿ ಮಂತ್ರಿಗಳೇ, ಇಷ್ಟು ಚಲೋ ನನ್ನ ಮೈ ತುಂಬಿಸಿರಿ ಅಂದ್ರ ನಿಮ್ಮ ಮಾತು ಕೇಳ್ರಿ ಏನ್ ಮಾಡ್ರಿ? ರಾಜೇಗೌಡ ಹೊರಡೋಣವೇ? ಆಯ್ತು ನಡೀರಿ, ಬೇಗನೆ ಹೋಣ. ಛೇ 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 ಏನು ಜನರಪ್ಪ ಜನ. ಈ ಕೊರೋನಾ ಸಲುವಾಗಿ ಇಡೀ ದೇಶನ ಲಾಕ್ಡೌನ್ ಮಾಡಿದ್ರು ಇನ್ನೂ ಈ ಜನಕ್ಕೆ ಬುದ್ಧಿನೇ ಬರವಲ್ದ್ರಿ. ಎಷ್ಟರ ಹೇಳಾದ್ರಿ ಮಾಸ್ಕ್ ಹಾಕೋರಿ, ಅಂತರ ಪಾಳಸ್ರಿ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ರಿ. ಒಟ್ಟು ಮೋದಿಯವರು ತನ್ನ ಸುಖಕ್ಕೆ ಹೇಳಿಲ್ಲ, ನಮ್ಮ ಸುಖಕ್ಕೆ ಹೇಳ್ಯಾರ್ರಿ. ಸ್ವಲ್ಪರೇ ಅರ್ಥ ಮಾಡ್ಕೋಬೇಕು. ಮಾನ ಮರ್ಯಾದೆ ಸ್ವಲ್ಪರೇ ಆಯ್ತಾ? ಏ ತಮ್ಮ, ನಿನಗೆ ಹೇಳಕತ್ತಿದ ಬರಬೇಡ್ರಿ ಹಾದಿ ಮ್ಯಾಗಂತ. ಬರ್ರಿ ಮಕ್ಕಳ್ರಿ ಹಾದಿ ಮ್ಯಾಗ, ಇವತ್ತ ತೋರಿಸ್ತೀನಿ ಗತ್ತಿನ ರುಚಿ ಹ್ಯಾಂಗಿರ್ತದ ನನಗೆ. ಕುಂತಲ್ಲಿ ಕೂಡಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗಂಗಿಲ್ಲ. ಪ್ರೀತಿಯ ನೆನಪ ಮನ ತುಂಬೈತಿ, ಪ್ರೀತಿಯ ನೆನಪ ಮನ ತುಂಬೈತಿ, ನಿನ್ನ ಪ್ರೀತಿ ನನ್ನ ಕಾಡೈತಿ, ನಿನ್ನ ಪ್ರೀತಿ ನನ್ನ ಕಾಡೈತಿ. ರೈತನ ಮಗ ನನ್ನ ಹುಡುಗ ಹಾಕೆನ ಬಾರ್ಕೊಲ ಹೆಸರಾಗ, ರೈತನ ಹೋರಿ ಕಟ್ಟ್ಯಾಗ, ತಂದಾನ ಬಂದ್ಯಾಗ. ಮಲ್ಲಿಯ ವಯಸ್ಸಾಗಲ ನನಗ, ಮಡ್ದಿ ನೋಡಿನಗ ಮುತ್ತ, ಸಾಸಿಗೆ ಹೊಡೆದ ಸುತ್ತ, ರೈತಗ ರಾಣಿ ಹಾಕಿನ ಜತ್ತ. ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ ಬರವಲ್ಲಿ, ಶಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ ಬರವಲ್ಲಿ. ಯಾರೇನ ಸುದ್ಯಾರ ನಿನಗ ಮಾರಿಕಂಟ ನೀ ತೆಗಿವಲ್ಲಿ, ಹಿಡಿವಲ್ಲಿ ಹಿಡಿವಲ್ಲಿ ನನ್ನ ಕೈಯ ಬಿಡವಲ್ಲಿ, ಹಿಡಿವಲ್ಲಿ ಹಿಡಿವಲ್ಲಿ ನನ್ನ ಕೈಯ ಬಿಡವಲ್ಲಿ. ಕೊಂಡಿ ಕೆಟ್ಟ ಚಾಳಿ, ಮುಸುಕ ಕೆಟ್ಟದ ಬಿಡವಲ್ಲಿ. ಮಂಚಗ ಚುಚ್ಚಕಾರ ನಾನು ನೋಡಿ ನಾಳದಲ್ಲಿ, ಬಿಡವಲ್ಲಿ ಬಿಡವಲ್ಲಿ ನನ್ನ ಪೂರ ಬಿಡವಲ್ಲಿ, ಹಿಡಿವಲ್ಲಿ ಹಿಡಿವಲ್ಲಿ ಪೂರ ನಂತರ ಹಿಡಿವಲ್ಲಿ. ಅಲ್ರಿ, ಬಸ್ನ್ಯಾಗ ಡ್ಯೂಟಿ ಮಾಡಿ 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 ಈ ಉಡಾಳ ಹುಡುಗರ ಕೈಯಿಂದ ಒತ್ತಿಸ್ಕೊಂಡು ಹಿಚ್ಚಿಸ್ಕೊಂಡು ನನಗಂತೂ ಸಾಕಾಗಿ ಹೋಗೈತೆ ನೋಡ್ರಿ. ಅಲ್ಲ, ನನಗಂತೂ ಈಗ ಭಾಳ ಬ್ಯಾಸರ ಆಗಕತ್ತೈತಿ. ಹೆಂಗೂ ಪಾಂಡುಗ್ ಸ್ವಲ್ಪ ಫೋನ್ ಹಚ್ಚಿ ಇಲ್ಲಿ ಬರಾಕ್ ಹೇಳಿದ್ರಾತು. ಅಲ್ಲೋ ತಮ್ಮ, ಹ್ಯಾಂಗ ಕಾಣ್ಸಕತ್ತೈತಿ? ರೀ, ಯಾರ್ರೀ ನೀವು? ರೀ, ಯಾರ್ರೀ ನೀವು? ತೆಗಿರಿ ಕೈನ. ಅಲ್ಲ, ನನ್ನ ಭುಜದ ಮೇಲೆ ಕೈ ಇಡ್ಬೇಕಾದ್ರ ಎಷ್ಟರ ಧೈರ್ಯ ಇದ್ದಿರ್ಬೇಕು ನಿನಗೆ ಅಂತೀನಿ. ಈ ನಿಮ್ಮ ಮಂಟ ಬಡಗಿ ತೋರಿಸಿ ನನಗೆ ಅನ್ಸಕ್ ಬರ್ಬೇಡ್ರಿ, ಅಂದಂಗಿಲ್ಲ. ಒಂದು ಮುಂಜಾನೆ ಹಿಡಿದು ಎಣ್ಣೆ ಹಚ್ಚಿ ಹೊಯ್ಕೊಳಕ್ ಹತ್ತೀನಿ, ಹಾದಿ ಮ್ಯಾಲ ಬರಬ್ಯಾಡ್ರಿ ಅಂತ ಎಷ್ಟರ ಹೇಳೋದು. ಹೇಳಿ ಹೇಳಿ ಸಾಕಾಯ್ತು ನಮಗೆ. ನಿಮಗೂ ಈ ಬೆತ್ತದ ರುಚಿ ತೋರಿಸಿದಾಗೆ ನೀವು ಮನೆ ಸೇರೋದು.
ನೀನ ಮೊದಲೇ ಹೇಳಬಾರ್ದೇನು ಬಸ್ ಕಂಡಕ್ಟರ್ ಅಂತ. ಅಲ್ಲ ಹುಡುಗಿ, ನೀನು ಸರ್ಕಾರಿ ನೌಕರಿ ಮಾಡ್ತೀಯ ಅಂದಮೇಲೆ ನಿನಗರ ತಿಳಿಬಾರ್ದೇನು ಲಾಕ್ಡೌನ್ ಅನ್ನೋದು. ಮತ್ತು ನನಗೆ ನಿನ್ನ ಮಂಡ ಬಡಿಗೆ ತೋರಿಸ್ಬೇಡಂತ ಒಳ್ಳೆ ಪೋಜ್ ಬೇರೆ ಕೊಡ್ತಿ. ಇರ್ಲಿ ಬಿಡ್ರಿ ಸಾಹೇಬ್ರ, ಇದ್ರಾಗ ನಿಂದೇನೂ ತಪ್ಪಿಲ್ರಿ. ನಾನು ನನ್ನ ಗುಂಗುನ್ಯಾಗ ಬರಾಕತ್ತಿದ್ದೆ ಅಂತೂ ಇನ್ನೊಂದ್ಸರಿ ನನಗೆ ಹೊರಗೆ ಬರ್ಲಾರ್ದಂಗೆ ಮಾಡಿಬಿಟ್ರಲ್ರಿ. ಅಯ್ಯೋ ತಲೆ ಯಾಕೋ ಸುತ್ತಾಕತ್ತೈತ್ರಿ ಸಾಹೇಬ್ರ. ಗ್ಯಾಸ್ ಒಲಿ ರಿಪೇರಿ ಮಾಡೋ ಹಾ, ಈ ನನ್ನ ಬಡಿಗೆ ರುಚಿ ನಿನ್ನ ಮೈಯೆಲ್ಲ ಉಂಡೈತಿ. ಸ್ವಲ್ಪ ಕಸಿ ಬಿಸಿ ಆಗಿ ದಗಿ ಬಿಟ್ಟಂಗ ಆಗ್ತೈತಿ. ಆಮೇಲೆ ನಿಧಾನಾಗಿ ಮೈ ತಂಪಾಗ್ತೈತಿ. ಏನೋ ಚಿಂತೆ ಮಾಡಬೇಡ. ನಾನು ರೂಲ್ಸ್ ಫಾಲೋ ಮಾಡಕಿನೇ ರೀ, ಆದ್ರೆ ಏನ್ ಮಾಡೋದು, ಈ ಒಂಟಿತನ ಐತಲ್ಲ ಭಾಳ ಕೆಟ್ಟದ್ರಿ ಸಾಹೇಬ್ರ. ಕೆಟ್ಟೈತಿ ಅಂತ ಯಾಕೆ ತಿಳ್ಕೊಂತಿ? ಸೋಲು ಒಂಟಿತನ ಎರಡೂ ಜೀವನದಾಗ ಭಾಳ ಪಾಠ ಕಲಿಸ್ತೈತಿ. ಜೀವನ ಹೆಂಗೆ ನಡೆಸ್ಬೇಕನ್ನೋದು ತಿಳಿಸ್ತೈತಿ, ಗೊತ್ತೇನು? ನೀವಿಷ್ಟು ತಿಳಿಸಿ ಹೇಳಕತ್ತೀರಿ ಅಂದ್ಮ್ಯಾಲ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ರಿ? ತಿಳ್ಕೊಂಡ್ರ ಮದ್ವಿನೂ ಆಗ್ತೈತಿ, ಮಕ್ಕಳನ್ನೂ ಆಗ್ತಾವ. ಮುಂದೆ ನಮಗೆ ಹುಟ್ಟೋ ಮಕ್ಕಳಿಗೆ ನಿಮ್ಮ ಹೆಸರೇ ಇಡ್ತೀನ್ರಿ ಪೊಲೀಸಪ್ಪ. ಹೇ ಕಂಡಕ್ಟರ್ತಿ, ಹಾ ಇಲ್ಲಿ ಬಾ. ಹಿಂಗ ಹೋಗೋ ಮುಂದೆ ಯಪ್ಪ ಗಿಪ್ಪ ಅಂತ ಕರಿಬೇಡ. ನಾ ಇನ್ನೂ ನಿನ್ನ ಕುಮಾರನ ಅದೀನ. ಈ ಪೊಲೀಸ್ ಪಾಪನಾಗ ಮಾತ್ರ ಮರಿಬೇಡ. ಅಯ್ಯೋ ನಿಮ್ಮನ್ನ ಹೆಂಗ ಮರ್ಯಾಕ್ ಆಗ್ತದ್ರಿ ಸಾಹೇಬ್ರ? ಅಲ್ರಿ ಹೆಂಗೂ ಆ ಪಾಂಡು ಆಟೋ ಡ್ರೈವರ್ನ ಮದ್ವೆ ಆಗೋದಕ್ಕಿಂತ ಈ ಪಾಪ ನನ್ನ ಮದ್ವೆ ಆಗೋಣ್ರ ಹೆಂಗಿರ್ತೈತಿ ನನ್ನ ಜೀವನ. ಯಾಕಂದ್ರೆ ನನಗೆ ಹೊಡಿಬಾರ್ದ ಜಾಗಕ್ಕೆ ಹೊಡೆದನ್ರಿ. ಇನ್ನೊಂದ್ಸರಿ ನೆನೆಸ್ಬೇಕು, ಹಂಗೆ ಮಾಡಿಟ್ಟಾನ. ಅದಕ್ಕೆ ನಾ ಇವನನ್ನ ಗಂಟು ಹಾಕೊಂಡ್ರಾತು. ನನ್ನ ತಲೆ ಯಾಕೋ ಸುತ್ತಾಗತ್ತೈತ್ರಿ ಸಾಹೇಬ್ರ. ಏ ಕಂಡಕ್ಟರ್ತಿ, ಅಂದಂಗ ನಿನ್ನ ಹೆಸರೇನು? ಹಿಂದಿಂದ ಬರಬೇಡ ಮಂಗ್ಯಾನಂಥವ್ನ ಜೀವನ ಕಾರ್ಕುನ್ ಕಾರ್ಬಾರಿ ಮಗಳು, ಬಸ್ ಕಂಡಕ್ಟರ್ ಚಿಂಗಾರಿ ಅಂತ. ಚಿಂಗಾರಿ ಬಾಯಲ್ಲಿ ಏನಾಗಕತ್ತೈತಿ? ನನ್ನ ತಲೆ ಈಗ ಹೆಂಗ ಅನ್ಸುತ್ತ? ನೂಸ್ತೈತೇನ? ಭಾಳ ನುಸಾಗತ್ತದ. ನನ್ನ ತಲೆ ಬಾ ಅನ್ನಗತ್ತ, ಕಾಲು ನೋಯಾಗತ್ತರಿ ಸಾಹೇಬ್ರ. ಹೌದಾ? ಈಗ ಹೆಂಗ ಅನ್ಸುತ್ತ? ನೂಸ್ತೈತ? ಈಗ ಹೆಂಗ ಅನಸ್ತೈತಿ ಚಿಂಗಾರಿ? ತಲೆ ಮೈಕೈ ನೋವು? ಈಗ ಸ್ವಲ್ಪ ಆರಾಮ್ ಅನ್ಸಾಕತ್ತೈತಿ ನೋಡ್ರಿ ಸಾಹೇಬ್ರ. ಅಲ್ರಿ ಸಾಹೇಬ್ರ, ನಿಮಗೆ ಬಡ್ಯಾಕ್ನೂ ಬರ್ತೈತಿ, ಮಾಯಾ ಮಾಡಕ್ನೂ ಬರ್ತೈತಲ್ರಿ ಸಾಹೇಬ್ರ. ನೋಡ್ ಚಿಂಗಾರಿ, ನನಗೂ ಮನುಷ್ಯತ್ವ ಐತಿ. ಆದರೂ ಕೆಲವೊಂದು ಸಲ ಈ ಪೊಲೀಸ್ ಪಾಪಣ್ಣ ಈ ಲಾಟಿಗೂ ಕಿಮ್ಮತ್ ಕೊಡ್ಬೇಕಾಗ್ತದ, ಗೊತ್ತೇನು? ಆಯ್ತು. ಮಲಾಮ್ ಐತೇನ್ರಿ? ಮಲಾಮ್ ಇಲ್ಲ, ಇಂಜೆಕ್ಷನ್ ಅದ. ಬರ್ತೀರೇನ್ರಿ ಕುಟ್ಟಾಕ? ಕುಟ್ಟಿಸ್ಕೊಳಕ್ ಬರ್ತೀನಿ. ಕೊಡ್ತೀರಿ? ಕೊಡ್ತೇನ? ಹಾ ಏನ ಮತ್ತೆ ನಿನಗೆ ಕುಟ್ಟಕ್ಕೆ ಯಾರಿಗಾರ ಕರ್ಕೊಂಡು ಬರಲಿ ಹೊಳಿ ಹೋಲ್ಬಿಡು. ರೀ ಪೊಲೀಸ್ರ, ನನಗೆ ಗೊತ್ತಾಯ್ತು, ನಾನು ಬಂದು ಬರ್ತೀನಿ. ಬ್ಯಾಡ ಚಿಂಗಾರಿ, ಓ ನನ್ನ ಬಂಗಾರಿ, ನೀನೇ ನನ್ನ ಸಿಂಗಾರಿ. ಗರಿ ಬೆಚ್ಚಿ ನರ್ತಿಸಿ ಹಾಡಿ ಹೋಗುವಾರೆ ನನ್ನ ವಯ್ಯಾರಿ. ಮಾಡಿದ ಬರ್ತಾಳ ಹೊಳ್ಳಿ ಜಾತ್ರೆಗೆ ಬಂದಾಳ, ಹತ್ತಿ ವರ್ಷ ತಾಳ ಬಗಲಾಗ ಕೂಸೊಂದ ತಂದಾಳ.
ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಸೇರಿ ನನ್ನ ತಂಗಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂದು ವಿಚಾರ ಮಾಡಿದ್ದೆ. ನನಗೆ ನೌಕರಿ ಅಂತೂ ಸಿಗಲಿಲ್ಲ. ಮರಳಿ ಬಂದೆ. ಮಮಕಾರ ತೋರಿ ನನ್ನ ತಮ್ಮ ರಾಜವನಿಗೆ ಬೇಗನೆ ನೌಕರಿ ಸಿಗಲೆಂದು ಆಸೆ ಪಟ್ಟಿದ್ದೇನೆ. ಅವನಿಗೆ ನೌಕರಿ ಸಿಕ್ಕಿತ್ತೆಂದರೆ ನನಗೂ ಹಾಗೂ ನನ್ನ ಮುದ್ದು ತಂಗಿ ಕಾವೇರಿಗೂ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ಬಲವಾದ ನಂಬಿಕೆ ನನಗಿದೆ. ಮೊದಲು ಮನೆಗೆ ಹೋಗಿ ನನ್ನ ತಂಗಿ ಆಸೆ ಪಟ್ಟಂತೆ ಈ ಸೀರೆ ಅವಳಿಗೆ ಕೊಟ್ಟು ಮಾತನಾಡಿಸಿ ಮತ್ತೆ ಇಲ್ಲಿ ಎಲ್ಲಾದರೆ ಕೆಲಸ ಹುಡುಕಿದರಾಯ್ತು. ಬಾರಮ್ಮ, ಏನ್ ಮಾಡ್ತಾ ಇದೆ ಮನೆಯಲ್ಲಿ? ಈ ಅಣ್ಣ ನಿನಗೋಸ್ಕರ ಒಂದು ಒಳ್ಳೆ ಸೀರೆ ತೆಗೆದುಕೊಂಡು ಬಂದಾಡ. ನಿಮ್ಮ ಕಾವೇರಿ, ಕಾವೇರಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗ ನಿನಗೇಕೆ ಬಂತಮ್ಮ? ನಿನಗೇಕೆ ಬಂತು? ನಾನು ಏನು ನೋಡುತ್ತಿರುವಮ್ಮ, ನೋಡುತ್ತಿರುವ ಎಲ್ಲ ಬಂದಿದ್ದಾನಮ್ಮ. ಎದ್ದಳಮ್ಮ, ಎದ್ದಳು ಕಾವೇರಿ, ಎದ್ದಳಮ್ಮ. ಮಾಂಗಲ್ಯ ಕಟ್ಟಿಸಿಕೊಂಡು ಗಂಡನ ಮನೆಗೆ ಕಳಿಸಬೇಕೆಂದ ನಾನು ನಿನ್ನನ್ನು ಮಸಣಕ್ಕೆ ಕಳಿಸುವಂತಾಯ್ತಲ್ಲಮ್ಮ. ಮಸಣಕ್ಕೆ ಕಳಿಸುವಂತಾಯ್ತು. ಅಣ್ಣ 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 ಎಂದು ಬಾಯಿ ತುಂಬ ಕರೆಯುತ್ತಿದ್ದಲ್ಲಮ್ಮ, ಕರೆಯುತ್ತಿದ್ದೆ. ಇನ್ಯಾರಿಂದ ಅಣ್ಣ ಎಂದು ಕರೆಸಿಕೊಳ್ಳಲಿ ತಾಯಿ? ಭಗವಂತ, ನಿಂದಂತ ವಿಚಿತ್ರ ಲೀಲೆಯಪ್ಪ. ನಿಜ ಜೀವನದಲ್ಲಿ ತಂಗಿ ಪ್ರೀತಿ ಪಡೆಯದ ನಾನು ತಂಗಿ ಪ್ರೀತಿ ಕೊಟ್ಟೆ, ಮತ್ತೇಕೆ ಕಸಿದುಕೊಂಡೆ ಭಗವಂತ, ಮತ್ತೇಕೆ ಕಸಿದುಕೊಂಡೆ? ನನ್ನ ತಂಗಿ ಆಸೆಯಂತೆ ಒಂದು ಒಳ್ಳೆ ಸೀರೆ ತೆಗೆದುಕೊಂಡು ಬಂದೆ. ತಂಗಿ, ತೆಗೆದುಕೊಳ್ಳಮ್ಮ, ನನ್ನ ಸೀರೆ ತೆಗೆದುಕೊಂಡು ಬಂದಿದ್ದಾನಮ್ಮ, ಬಂದಿದ್ದಾನೆ. ಈ ಸೀರೆ ನಿನಗೆ ಕೊನೆ ಸೀರೆ ಆಗುತ್ತದೆ ಎಂದು ತಿಳಿದಿರಲಿಲ್ಲ ತಾಯಿ, ತಿಳಿದಿರಲಿಲ್ಲ. ಅಮ್ಮ, ಒಂದೇ ಒಂದು ಸಲ ಅಣ್ಣ ಎಂದು ಕರಿಯಮ್ಮ, ಕರಿ. ಪಾಪ ಈ ಅಣ್ಣನಿಗೆ ಏಕೆ ತೊಂದರೆ ಕೊಡಬೇಕೆಂದು ನನ್ನನ್ನು ಬಿಟ್ಟು ಹೋದೇನಮ್ಮ, ಬಿಟ್ಟು
ನನ್ನ ತಾಯಿ ಬಿಟ್ಟು ಹೋದೆ. ತೆಗೆದುಕೊಳ್ಳುವ ಸೀರೆ ತೆಗೆದುಕೊಳ್ಳುತ್ತಾಯಿ. ನನ್ನ ರಾಜೀವ ಬಂದು ಕೇಳಿದರೆ ನಾನೇನೆಂದು ಉತ್ತರಿಸಿಲ್ಲಮ್ಮ. ನಾನೇನು ಉತ್ತರಿಸಿಲ್ಲಮ್ಮ. ನಾನೇನು ಉತ್ತರಿಸಲಿ? ಎದ್ದಳವ್ವ, ಒಂದೇ ಒಂದು ಸಲ ನನ್ನ ಕರಿಯಮ್ಮ, ಕರಿಯಮ್ಮ, ಕರಿಯಮ್ಮ. ರಾಜು, ಅಣ್ಣ ಏನಾಯ್ತಣ್ಣ ತಂಗಿಗೆ? ರಾಜೀವ, ಯಾವ ಬಾಯಿಂದ ಹೇಳಲಿ ರಾಜೀವ? ಯಾವ ಬಾಯಿಂದ ಹೇಳಲಿ? ಮುದ್ದು ತಂಗಿ ಕಾವೇರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಕಾವೇರಿ, ನಿನ್ನ ರಾಜೀವ ಬಂದಿದ್ದಾನಮ್ಮ. ನೋಡಮ್ಮ, ಒಂದೇ ಒಂದು ಸಲ ನಿನ್ನ ಅಣ್ಣನನ್ನು ನೋಡಮ್ಮ. ತಂಗಿ ಕಾವೇರಿ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗವಾದರೂ ಏನಿತ್ತಮ್ಮ ನಿನಗೆ? ತಂಗಿ ಕಾವೇರಿ, ಬಂದ ಕಷ್ಟ ನನ್ನ ಮುಂದೆ ಹೇಳಬಾರದಿತ್ತೆ ತಂಗಿ, ಹೇಳಬಾರದಿತ್ತೆ. ರಾಜೀವ ಭಾವ, ಹೋದ ಪ್ರಾಣ ಮರಳಿ ಬರಲು ಸಾಧ್ಯವೇನು? ನೀವೆಷ್ಟು ಹತ್ತು ಕರೆದರೆ ಏನೂ ಪ್ರಯೋಜನವಿಲ್ಲ. ಬನ್ನಿ, ಮುಂದಿನ ಕಾರ್ಯ ಮಾಡಿ ಮುಗಿಸೋಣಂತೆ. ಮುಂದಿನ ಕಾರ್ಯ ಮಾಡಿ ಮುಗಿಸಲು ನಾವು ಸುಮ್ಮನೆ ಬಿಡುವುದಿಲ್ಲ. ಏಕೆ ಪೊಲೀಸರೇ? ಕಾರಣ ಏನೆಂದು ಕೇಳಬಹುದೇ? ರಾಜೀವ, ನಿನ್ನ ತಂಗಿ ತಾನಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ, ಚಾಕುವಿನಿಂದ ಚುಚ್ಚಿಕೊಂಡಿದ್ದಾರೆ. ಹೇಳಿ ಮಂತ್ರಿಗಳೇ, ನನ್ನ ತಂಗಿಗೆ ಚಾಕುವಿನಿಂದ ಚುಚ್ಚಿಕೊಂಡಿದ್ದಾರು ಯಾರು? ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಮತ್ತಿನ್ಯಾರು? ಯಾರು ತಂಗಿ ಸತ್ತಿದಾಳೆಂದು ಕಣ್ಣೀರಿನ ನಾಟಕ ಆಡುತ್ತಾ ಅಳುತ್ತಾ ಕುಂತಿದನಲ್ಲ, ಇವನೇ. ಇದು ಸುಳ್ಳು. ನಾನು ಬೆಂಗಳೂರಿನಿಂದ ಈಗ ತಾನೇ ಬಂದೆ. ನಾನು ಬರುವಷ್ಟರಲ್ಲಿ ಈ ಘಟನೆ ನಡೆದು ಹೋಗಿತ್ತು ಸಾಹೇಬ್ರೆ, ನಡೆದು ಹೋಗಿತ್ತು. ಈ ವಿಷಯ ಪೊಲೀಸರಿಗೆ ಏಕೆ ತಿಳಿಸಲಿಲ್ಲ?
ಮಾಡಿದ ಕೊಲೆಯನ್ನು ಮುಚ್ಚಿ ಹಾಕಬೇಕಂದ್ರಿಯಾ? ಇಲ್ಲ ಸಾಹೇಬ್ರೆ, ಇಲ್ಲ. ನನ್ನ ತಂಗಿಯನ್ನು ನಾನೇ ನನ್ನ ಕೈಯಾರ ಕೊಲೆ ಮಾಡುತ್ತೇನೆ ಸಾಹೇಬ್ರೆ. ಹೇಳಿ ಸಾಹೇಬ್ರೆ, ಹೇಳಿ. ಇದು ಮಾತ್ರ ಸುಳ್ಳು. ಒಡ ಹುಟ್ಟಿದ ಅಣ್ಣ ತನ್ನ ತಂಗಿಯನ್ನು ಕೊಲೆ ಮಾಡಿದನಂದ್ರೆ ಏನ್ ಅರ್ಥ? ಇವಳು ಒಡ ಹುಟ್ಟದವಳ ಅಲ್ಲ, ಮಲತಾಯಿ ಮಗಳೆಂಬ ಮಕ್ಷರದಿಂದ ಈ ರೀತಿ ಕೊಲೆ ಮಾಡಿರಬಹುದು. ನಾನು ಕೊಲೆ ಮಾಡಿಲ್ಲ. ಇಲ್ಲ ಇಲ್ಲ ಇಲ್ಲ. ನನ್ನ ತಂಗಿಯ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿದ್ದೆ. ಅವಳಿಗೆ ಗಿಳಿತರ ಸಾಕಿ ಸಲುವೆ ಜೋಪಾನ ಮಾಡಿದ್ದೆ. ರಾಜೀವ, ನೀನಾದರೂ ಹೇಳಪ್ಪ, ಈ ನಿನ್ನ ಅಣ್ಣ ಅಂತವಲ್ಲೆಂದು ಹೇಳು ರಾಜೀವ, ಹೇಳು. ಬಾವ, ನೀವು ಕೊಲೆ ಮಾಡಿಲ್ಲ ಅಂದಮೇಲೆ ಈ ಊರಿನಲ್ಲಿ ನಿಮಗೆ ಆಗದವರು ಯಾರಾದ್ರೂ ಇದ್ರೆ ಅವ್ರ ಹೆಸರನ್ನು ಪೊಲೀಸರಿಗೆ ಯಾಕೆ ತಿಳಿಸಬಾರ್ದು? ಅದು ಏನೇ ಹೇಳುವುದಿದ್ದರು ಕೋರ್ಟಿಗೆ ಬಂದು ಹೇಳಿಕೆ ನೀಡಿ. ಶಿವರಾಯ್, ಯು ಆರ್ ಅಂಡರ್ ಅರೆಸ್ಟ್. ಸಾಹೇಬರ, ನಾನೇ ಕೊಲೆ ಮಾಡಿದ್ದೇನೆ ಎಂದು ಯಾವ ಆಧಾರದ ಮೇಲೆ ನನ್ನನ್ನು ಅರೆಸ್ಟ್ ಮಾಡುವಿರಿ? ಪ್ರತ್ಯಕ್ಷ ಕಂಡ ಸಾಕ್ಷಿಯ ಆಧಾರದ ಮೇಲಿಂದ. ಯಾರು ಆ ಪ್ರತ್ಯಕ್ಷವಾದ ಸಾಕ್ಷಿ? ನಾನೇ, ನನ್ನ ಕಣ್ಣಾರೆ ನೋಡಿದ್ದೇನೆ. ರಾಜೀವ, ಹೇಳಪ್ಪ, ಏಕೆ ಕಲ್ಲು ಬಂಡೆಯಾಗಿ ನಿಂತುಕೊಂಡಿಯಪ್ಪ? ನಿನ್ನ ನಿರಪರಾಧಿ ಎಂದು ಹೇಳು ರಾಜೀವ, ಹೇಳು. ನಿರ ಅಪರಾಧಿ ಎಂದು ಹೇಗೆ ಹೇಳಲಿ? ಪ್ರತ್ಯಕ್ಷ ಕಂಡವರೇ ಹೇಳಿದಾಗ ನಾನೇನು ಹೇಳಲಿ? ಇಂಥ ಬುದ್ಧಿ ನನ್ನಲ್ಲಿ ಏಕೆ ಬಂತಣ್ಣ, ಏಕೆ ಬಂತು? ರಾಜೀವ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂಬ ತಾಳ್ಮೆ ನಿನಗಿಲ್ಲವೇನೋ? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂಬ ತಾಳ್ಮೆ ನನಗಿಲ್ಲ. ಪೊಲೀಸರೇ, ಬಂಧಿಸಿಕೊಂಡು ಹೋಗ್ರಿ ಅವನನ್ನು. ಬೇಡ ರಾಜೀವ, ಬೇಡ. ನನ್ನನ್ನು ನಂಬಪ್ಪ, ನಂಬು. ನಿನಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡುತ್ತೇನೆ ಅಪ್ಪ, ಅರೆಸ್ಟ್ ಮಾಡಬೇಡ. ಸಾಹೇಬರೇ, ಈ ದರಿದ್ರನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿ. ಒಂದು ಕ್ಷಣ ಕೂಡ ನಿಲ್ಲಬೇಡ. ಬೇಡ ರಾಜವ್ವ, ಬೇಡ. ಕಂಡವರ ಹಾಡಿದ ಮಾತು ಕೇಳಿ ನನ್ನಲ್ಲಿ ದೂರ ಮಾಡುತ್ತಾ ಇದೆಯಲ್ಲ. ನಿನಗೆ ಮನಸ್ಸಾದರೂ ಹೇಗೆ ಬರುತ್ತದೆ ರಾಜೀವ? ಮನಸ್ಸಾದರೆ ಹೇಗೆ ಬರುತ್ತದೆ? ರಾಜೇಗೌಡ, ತನಿಖೆ ಮುಗಿಯುವವರೆಗೂ ನೀನು ಎಲ್ಲಿಗೆ ಹೋಗ್ಕೂಡ್ದು. ಕರೆದಾಗ ಪೊಲೀಸ್ ಸ್ಟೇಷನ್ಗೆ ಬರಬೇಕು, ತಿಳಿಯುತ್ತೆ? ಆಯ್ತು, ಬರುತ್ತೇನೆ. ವಿಧಿಯಾಟ